ಈಗ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಸೈಕಿಯಾಟ್ರಿಸ್ಟ್ ಹತ್ರ ಅಥವಾ ಸೈಕಾಲಜಿಸ್ಟ್ ಹತ್ರ ಹೋಗಬೇಕು ನಾವು? ಹಿಂಗಾದಾಗ ಮನೋವೈದ್ಯರನ್ನ ಸಂಪರ್ಕ ಮಾಡ್ಬೇಕು. ನಾವು ಯಾವ ಸ್ಥಿತಿಯಲ್ಲಿ ಮನೋವೈದ್ಯರನ್ನ ಸಂಪರ್ಕ ಮಾಡಬೇಕು? ಒಂದು ಈಗ ಇಡೀ ಪ್ರಪಂಚದಲ್ಲಿ 20-30% ಜನಕ್ಕೆ ಡಿಪ್ರೆಷನ್, ಖಿನ್ನತೆ ಕಾಯಿಲೆ ಬಂದಿದೆ. ಕೋವಿಡ್ ಮೊದಲು 15% ಇತ್ತು, ಈಗ ಡಬಲ್ ಆಗೋಯಿತು. ಬೇಜಾರು, ದುಃಖ, ನಿದ್ದೆ ಬರೋದಿಲ್ಲ, ಊಟ ಸೇರೋದಿಲ್ಲ, ಏನೂ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ನನ್ನ ಬಗ್ಗೆ ಕೇಳಿರಮೆ, ಅಥವಾ ಪ್ರಪಂಚ ಸರಿ, ಯಾರೂ ಸರಿ ಇಲ್ಲ ಸರ್, ಎಲ್ಲ ಹಾಳಾಗೋಗ್ಬಿಟ್ಟಿದೆ ಸರ್. ಬರೀ ನೆಗೆಟಿವ್ ಥಿಂಕಿಂಗು ಮತ್ತು ನೆಗೆಟಿವ್ ಎಮೋಷನ್ನು ಮತ್ತು ಹತಾಶೆ, ನಿರಾಶೆ, ಏನೂ ಸಾಧ್ಯ ಇಲ್ಲ, ಈ ರೀತಿ ಡಿಪ್ರೆಷನ್ 30% ಜನಕ್ಕಿದೆ. ಅದರಲ್ಲಿ ಸಿವಿಯರ್ ಡಿಪ್ರೆಷನ್ನು, ಮಾಡರೇಟ್ ಡಿಪ್ರೆಷನ್ನು, ಮೈಲ್ಡ್ ಡಿಪ್ರೆಷನ್. ಸಿವಿಯರ್ ಡಿಪ್ರೆಷನಲ್ಲಿ ಎಷ್ಟು ಹೋಗುತ್ತೆ ಅನ್ನೋ ಯಾಕೆ ಸಹ ಬದುಕಿರಬೇಕು. ಇವತ್ತು ಪ್ರತಿ ನಿಮಿಷ ಒಬ್ಬರು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇದ್ದಾರೆ ಪ್ರಪಂಚದಲ್ಲಿ, ಪ್ರತಿ ನಿಮಿಷ. ಈಗ ನಾವು ಅಷ್ಟು ಜನ ಹೊರಟೋಗಿದ್ದಾರೆ. ಪ್ರತಿ ನಿಮಿಷ, ಪ್ರತಿ 1 ಗಂಟೆಗೆ ಒಬ್ಬ ವಿದ್ಯಾರ್ಥಿ ಅಥವಾ ಹದಿವಯಸ್ಸಿನ ಹುಡುಗಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಯಾಕೆ? ಸಿವಿಯರ್ ಡಿಪ್ರೆಷನ್. ಸೊ ಹಾಗಾಗಿ ಯಾವಾಗ ನಿದ್ದೆ ಒಂದು ವಾರ ಕಾಲ ನಿದ್ದೆ ಬರ್ತಾ ಇಲ್ಲ, ಊಟ ಸೇರ್ತಾ ಇಲ್ಲ, ಆಸಕ್ತಿ ಇಲ್ಲ ಕೆಲಸ ಮಾಡೋಕ್ಕೆ, ಹಾಗೆ ದೈಹಿಕ ವೀಕ್ನೆಸ್, ಏನು ಎಲ್ಲ ಸರಿಯಾಗಿರುತ್ತೆ. ಆಸ್ಪತ್ರೆಗೆ ಹೋಗ್ತಾರೆ, ಆಲ್ ಇನ್ವೆಸ್ಟಿಗೇಷನ್ ನಾರ್ಮಲ್, ಎಲ್ಲ ಸರಿಯಾಗಿದ್ದೀರಿ, ರೆಸ್ಟ್ ತೊಗೊಳ್ರಿ, ಅವರೇ ವಿಟಮಿನ್ ಕೊಟ್ಟು ಮಾತ್ರೆ ತೊಗೊಳ್ಳಿ, ಸರಿ ಹೋಗುತ್ತೆ. ಹಾಗಾಗಿ ಸಿವಿಯರ್ ಡಿಪ್ರೆಷನ್ ಇದ್ದಾಗ, ಮಾಡರೇಟ್ ಡಿಪ್ರೆಷನ್ ಇದ್ದಾಗ ಮನೋವೈದ್ಯರ ಸಹಾಯ ಬೇಕು. ಈಗ ನಮ್ಮ ಮನೋವೈದ್ಯರಿಂದ ನಾವು MBBS ಮಾಡಿರ್ತೇವೆ, ಪ್ಲಸ್ ಮನಸ್ಸಿನ ಈ ಡಿಪ್ರೆಷನ್ನು, ಆ್ಯಂಗ್ಸೈಟಿ ಕಾಯಿಲೆಗಳನ್ನು ಗುರುತಿಸೋದಕ್ಕೆ ಅದಕ್ಕೆ ಬೇಕಂತ ಒಂದು ಮಾತು, ಇನ್ನೊಂದು ಮಾತ್ರೆ, ಒಂದು ಕೌನ್ಸಿಲಿಂಗ್, ಆಪ್ತ ಸಮಾಲೋಚನೆ, ಇನ್ನೊಂದು ಮಾತ್ರೆಗಳು. ಡಾಕ್ಟರ್ ಹತ್ರ ಹೋಗ್ಬೇಕು ಅವಾಗ ಅಂತ ಹೇಳ್ತಾರೆ. ಹೌದು, ಇವನ್ ಜನರಲ್ ಪ್ರಾಕ್ಟೀಸ್ ಹೋಗಿ, ಯಾಕಂದ್ರೆ ಅವ್ರಿಗೂ ಡಿಪ್ರೆಷನ್ನ ಗುಸ್ತರಿಗೆ ಬರ್ತದೆ, ಅವರು ಮಾತುಗಳನ್ನ ಬರ್ಕೊಡ್ಬಲ್ರು, ಮತ್ತು ಮಾತಾಡಬಲ್ಲರು. ಅವ್ರ ಕೆಲ ಆಗದೆ ಹೋದಾಗ ದೆ ವಿಲ್ ರೆಫರ್. ಹಾಗಾಗಿ ವೈದ್ಯರನ್ನ ಕಾಣ್ತಕ್ಕ, ಅದು ಯಾವುದೇ ವೈದ್ಯಕೀಯ ಆಗ್ಬೋದು, ಹೋಮಿಯೋಪತಿ ಆಗ್ಬೋದು, ಆಯುರ್ವೇದ ಆಗ್ಬೋದು, ಅವರಲ್ಲೂ ಡಿಪ್ರೆಷನ್ ಕಮ್ಮಿ ಆಗಲಿಕ್ಕೆ, ಆತಂಕ ಕಮ್ಮಿ ಆಗಲಿಕ್ಕೆ ಅವ್ರದ್ದೇ ಇರೋಂಥ ಔಷಧೋಪಚಾರಗಳಿದ್ದಾವೆ. ಮುಖ್ಯ ಕೌನ್ಸಿಲಿಂಗ್. ಯಾವುದೇ ವೈದ್ಯ ತನ್ನಲ್ಲಿ ಬರ್ತಕ್ಕಂಥ ರೋಗಿ ಜೊತೆ ಆತ್ಮೀಯ ಮಾತಾಡಿ ಕಷ್ಟ ಸುಖವನ್ನು ಕೇಳಿ ಸಾಂತ್ವನ ಹೇಳ್ತು ಅಂತಂದರೆ ಅರ್ಧಕ್ಕರ್ಧ ಕಾಯಿಲೆ ಔಷಧಿ ಇಲ್ಲದೇ ವಾಸಿ ಆಗುತ್ತೆ, ಇನ್ನು ಅರ್ಧ ಕೆಲಸ ಔಷಧಿ ಮಾಡುತ್ತೆ. ಹಾಗೆ ಆ್ಯಂಗ್ಸೈಟಿ, ಸಿಕ್ಕಾಪಟ್ಟೆ ಭಯ, ಎಕ್ಸಾಮ್ ಇದೆ, ಹೋಗೋಕ್ಕಾಗಲ್ಲ, ಏನೋ ಬರ್ತಾ ಇಲ್ಲ, ಹಾಂ, ಅಥವಾ ಇಂಟರ್ವ್ಯೂ ಮಾಡಬೇಕು, ನಿಮಗೆ ಪ್ರಶ್ನೆ ಕೇಳೋಕ್ಕೆ ಆಗ್ತಾಯಿಲ್ಲ, ಬಾಯಿ ನೋವು ಹೋಗ್ತಾ ಇದೆ, ಮಾತಾಡೋಕ್ಕೆ ಆಗ್ತಾಯಿಲ್ಲ, ಸಿವಿಯರ್ ಆ್ಯಂಗ್ಸೈಟಿ. ಅಥವಾ ಕೆಲವರು ಸರ್ ಒಂದ್ಸರಿ ಸಣ್ಣ ಆಕ್ಸಿಡೆಂಟ್ ಆಯಿತು, ಈಗ ನಾನು ಗಾಡಿ ಬಿಟ್ಟೆ ಸರ್, ಏನೋ ಆಗ್ಬಿಡುತ್ತೆ, ಯಾಕಂದ್ರೆ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಈ ರೀತಿ ತಮ್ಮ ಸಾಮರ್ಥ್ಯದ ಬಗ್ಗೆ ಅನುಮಾನ, ಹಾಗೆ ವಿಪರೀತ ಭಯ, ಬಾಸ್ ನೋಡಿದ್ರೆ ಭಯ, ಮನೇಲಿ ಅಪ್ಪ ನೋಡಿದ್ರೆ ಭಯ, ಯಾವುದೇ ಕ್ರೌಡ್ ನೋಡಿದ್ರೆ ಭಯ, ಜನ ಗುಂಪು ನೋಡಿದ್ರೆ ಭಯ, ಎಲ್ಲಿ ಒಬ್ಬರನ್ನ ಅಟ್ಯಾಕ್ ಮಾಡಿಬಿಡ್ತಾರೋ, ರೀತಿ ಅತ್ಯಂತ ಆ್ಯಂಗ್ಸೈಟಿ ಡಿಸಾರ್ಡರ್. ಅದು ಫೋಬಿಯಾ ಆಗ್ಬೋದು. ಒಂದು ಸಣ್ಣ ಬೆಕ್ಕು ನೋಡಿದ್ರೆ ಭಯ, ಅಥವಾ ಒಂದು MRI ಮಾಡಿಸ್ಕೋಬೇಕು, ಒಳಗಡೆ ಹೋಗ್ಲಿಕ್ಕೆ ಭಯ, ಆಪ್ರೇಷನ್ ಮಾಡಬೇಕು ಸರ್, ಬೇಡ ಸರ್, ನಂಗೆ ಭಯ ಆಗುತ್ತೆ ಸರ್, ಸತ್ತೋಗ್ಬಿಟ್ಟು ಏನು ಸಿಗುತ್ತೆ ಸರ್, ಇಲ್ಲಿ ಇಂಥ ಆಪ್ರೇಷನ್ ಸಾಕಷ್ಟು ಮಾಡಿದ್ದೀನಿ, ಏನೂ ಆಗಲ್ಲ ಅಂದರೆ ಇಲ್ಲ ಬೇಡ ಸರ್. ಈ ರೀತಿ ಅತಿ ಭಯಗಳು ಮನೋವೈದ್ಯರತ್ರ ಬರಬೇಕು. ಆಮೇಲೆ ಅತಿ ಕೋಪ ಇದ್ದಾಗಲೂ ಅವ್ರಿಗೆ ಅತಿ ಕೋಪ ಇದೆ ಅಂತ. ಕೆಲವರು ವ್ಯಕ್ತಿಗಳು ಹೇಗಿರ್ತಾರೆ ಅಂದ್ರೆ ಅವ್ರು ಅದನ್ನ ಅಕ್ಸೆಪ್ಟ್ ಹೌದು ನಂಗೆ ತುಂಬಾ ಕೋಪ ಅಂತಾರೆ. ಅಲ್ಲ, ಒಂದು ನನಗೆ ಇಷ್ಟು ಕೋಪ ಇದೆ, ನಾನು ಇದನ್ನ ರೆಮಿಡಿ ಮಾಡ್ಕೊಬೇಕು, ಕಮ್ಮಿ ಮಾಡ್ಕೊಬೇಕು ಅನ್ನೋ ಅರಿವೇ ಇರೋದಿಲ್ಲ. ಯಾಕೆಂದ್ರೆ ಅವರಿಗೆ ನಾನಿರೋದೇ ಹೇಗೆ ನೋಡಿ ಸ್ವಾಮಿ ಅಂತಾರೆ, ನಾನಿರೋದೇ ಹೇಗೆ ಅಂತಾರೆ. ಯಾಕಂದ್ರೆ ಅಗ್ರೆಸಿವ್ ಪರ್ಸನಾಲಿಟಿ ಅವರು, ನಾವಿರೋದು ಹೇಗೆ, ಸರಿ, ನಾನು ಯಾಕೆ ಅಗ್ರೆಸಿವ್, ಬೇರೆಯವ್ರ ಕಾರಣ ಸರ್, ನನ್ನ ಹೆಂಡತಿ ಕಾರಣ ಸರ್, ಸಮಾಜ ಕಾರಣ ಸರ್, ಬೇರೊಂದು ದೂರತೆ ಹೊತ್ತು ನಮಗೆ ಕೋಪ ಇದೆ, ಕೋಪದಿಂದ ನನ್ನ ಹಾರ್ಟಿಗೆ ವೀಕ್ ಆಗುತ್ತೆ, ನನ್ನ ದೇಹಕ್ಕೆ ಅಪಾಯ ಆಗುತ್ತೆ ಅನ್ನೋದು ಗೊತ್ತಿಲ್ಲ, ಯಾರು ಹೇಳಬೇಕು. ಈಗ ನಮ್ಮಲ್ಲಿ ಮಾನಸಿಕ ಸಮಸ್ಯೆಗಳನ್ನು ಒಪ್ಕೊಳ್ಳೋಕ್ಕೆ ಜನ ತಯಾರಿಲ್ಲ. ಸೋಷಿಯಲ್ ಸ್ಟಿಗ್ಮಾ, ಸಾಮಾಜಿಕ ಕಳಂಕ. ಈಗ ಹುಚ್ಚು ಅಂದ್ಬಿಡ್ತಾರೆ, ಕ್ರ್ಯಾಕ್ ಅಂದ್ಬಿಡ್ತಾರೆ. ಸೊ ಅತಿ ಕೋಪ ಇದ್ದಾಗ ಯಾವುದೇ ಅತಿಯಾದ ಭಯ, ಅತಿಯಾದ ದುಃಖ, ಅತಿಯಾದ ಮತ್ಸರ, ಅತಿಯಾದ ಕೋಪ ಎಲ್ಲವೂ ಮಾನಸಿಕ ಕಾಯಿಲೆಯ ಪರಿಧಿಯಲ್ಲೇ ಬರ್ತದೆ. ಅದು ಒಂದು ಮೇಜರ ಮೈನರ, ಅದು ಹಾಗೆ ಭ್ರಮೆಗಳು, ಇನ್ನೊಂದು ತೀವ್ರದ ಕಾಯಿಲೆಗಳು ಭ್ರಮೆಗಳು. ಅದನ್ನು ಫಾಲೋ ಮಾಡ್ತಿದ್ದಾರೆ, ನನಗೆ ಯಾರು ವಿಷ ಹಾಕ್ಬಿಡ್ತಾರೆ, ಅಥವಾ ಈ ಸಂಸ್ಥೆ ಎಲ್ಲ ಉದ್ಯೋಗಗಳು ನನ್ನ ವಿರುದ್ಧ ಮೆಸತ್ ಮಾಡಿ ನನ್ನ ಕೆಲಸ ತೆಗೆಯೋಂಗೆ ಬಾಸ್ಗೆ ಹೇಳ್ಬಿಟ್ಟಿದ್ದಾರೆ. ಸೊ ಈ ರೀತಿ
ಅನುಮಾನ, ಅಥವಾ ನನ್ನ ಹೆಂಡತಿ ನಾನು ಪ್ರೀತಿ ಮಾಡಲ್ಲ, ಇನ್ನ ಜೊತೆ ಹೋಗ್ತಾಳೆ, ಪಾಪ ಆಕೆ ಪತಿವ್ರತಾ ಶಿರೋಮಣಿ, ಅಥವಾ ಗಂಡ ಶ್ರೀರಾಮಚಂದ್ರಮೂರ್ತಿ, ಅವನ ಬಗ್ಗೆ ಹೆಂಡತಿಗೆ ಅನುಮಾನ, ಈ ರೀತಿ ಅತಿಯಾದ ಅನುಮಾನಗಳು, ಭ್ರಮೆಗಳು, ಯಾರೋ ಮಾತಾಡ್ದಂಗೆ ಶಬ್ದ ಕೇಳಿಸುತ್ತೆ, ಯಾರೋ ನಾನು ಹಿಂದೆ ಬರ್ತಾರೆ ಅಂತ ಅನಿಸುತ್ತೆ, ಊಟ ತಿನ್ನಬೇಕಾದ್ರೆ ನಾಯಿಗೆ ಹಾಕಿ ಆಮೇಲೆ ತಿಂತಾನೆ, ಯಾಕೆಂದರೆ ವಿಷ ಬೆಳೆಸಿದ್ದಾರೆ, ನಾನು ಹೆಂಡತಿನೇ ಬೆಳೆಸಿರ್ಬೋದು, ಯಾರೋ ಬೆಳೆಸ್ಬಿಟ್ಟಿದ್ದಾರೆ, ಇವೆಲ್ಲ ಇರೋ ಥರ ಮಾನಸಿಕ ಕಾರ್ಯಗಳು. ಹಾಗಾಗಿ ಯಾವುದೇ ನೆಗೆಟಿವ್, ಅಥವಾ ನೀವು ನೆಗೆಟಿವ್ ಥಿಂಕಿಂಗ್ ಜಾಸ್ತಿ ಆದಾಗ ಕೂಡ ನೀವೇ ಹೇಳಿದ್ರಿ ಓವರ್ ಥಿಂಕ್ ಜಾಸ್ತಿಯಾಗಿ ನೀವು ಕಂಟ್ರೋಲ್ ಮಾಡೋಕ್ಕಾಗಲಿ ಅಂತಂದರೆ ಇವತ್ತು ಅದಕ್ಕೆ ಆಪ್ತ ಸಮಾಲೋಚನೆ, ಕೌನ್ಸಿಲಿಂಗ್ ಇದೆ. ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಅಂತೇವೆ. ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಅಂದರೆ ನಿಮ್ಮ ಆಲೋಚನಾ ಧಾಟಿಯನ್ನು ಅದು ಅತಿ ಆಗ್ತಾ ಇದೆ, ಅದನ್ನು ಕಮ್ಮಿ ಮಾಡೋದು ಹೇಗೆ ಹೇಳ್ಕೊಡೋದು ನಿಮಗೆ.